ನಮಸ್ಕಾರ, ನಾನು ಚೇತನ್ ಹೂಗಾರ್. ಮುಂದಿನ ಸಿಎಂ ನಾನೇ ಎಂದ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಈ ಮಾತನ್ನ ಬಿಟ್ಕೊಟ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಸ್ವಗ್ರಾಮದಲ್ಲಿ ಪವರ್ ಶೇರಿಂಗ್ ಗುಟ್ಟನ್ನ ರಟ್ಟು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನಿಮಗೆಲ್ಲ ನಾನು ಸಿಎಂ ಆಗ್ಬೇಕಂತ ಆಸೆ ಇತ್ತು ಹೇಳುವ ಹೇಳಿಕೆ ಕೊಡುವ ಮೂಲಕ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಅಧಿಕಾರ ಅನ್ನೋದು ನಶ್ವರ, ನಾವು ಮಾಡುವ ಕೆಲಸ ಅಜರಾಮರ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ಅವಕಾಶ ಸಿಗುತ್ತೆ ಅಂತ ಪರೋಕ್ಷವಾಗಿ ಮುಂದಿನ ಸಿಎಂ ತಾವೇ ಅಂತ ಡಿಕೆಶಿ ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಒಂದು ರಾಜ್ಯದ ಜವಾಬ್ದಾರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಇಡೀ ನಮ್ಮ ಹಳೆ ಮೈಸೂರಿನ ಜನ ಬಹಳ ಅಭಿಮಾನವನ್ನ ವ್ಯಕ್ತಪಡಿಸಿದ್ದೀರಿ. ಯಾರು ನಿರಾಶೆ ಆಗಬೇಕಾದಂತ ಅವಶ್ಯಕತೆ ಇಲ್ಲ. ಒಂದು ರಾಜ್ಯದ ಜವಾಬ್ದಾರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಅಂದು ಎಂಬಿ ಪಾಟೀಲ್, ಈಗ ದರ್ಶನಾಪುರ ಸಿಎಂ ಅಧಿಕಾರದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ, ಎಲ್ಲಾದ್ರೂ ಒಪ್ಪಂದ ಬರವಣಿಗೆಯಲ್ಲಿ ನೋಡಿದ್ರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಹಿಂದೆ ಎಂಬಿ ಪಾಟೀಲ್ ಇದೇ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ರು. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ, ಯಾವುದೇ ರೀತಿಯಾದಂತಹ ಮಾತುಕತೆ ಆಗಿಲ್ಲ ಅನ್ನುವಂತ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ರು. ಈಗ ಅದಾದ ಬಳಿಕ ಸಚಿವ ದರ್ಶನಾಪುರ್ ಕೂಡ ಇದೇ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾದ್ರೂ ಬರವಣಿಗೆ ನೋಡಿದ್ದೀರಾ ಈ ರೀತಿಯಾಗಿ ಹಂಚಿಕೆ ಆಗಿರೋದು? ಇನ್ನ ಡಿಕೆ ಶಿವಕುಮಾರ್ ಎಲ್ಲಾದ್ರೂ ಮಾತನಾಡಿದ್ದಾರೆ ಇದ್ರ ಬಗ್ಗೆ? ಸಚಿವ ಶರಣಬಸಪ್ಪ ದರ್ಶನಾಪುರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಏನಾಗಿಲ್ಲ, ಎಲ್ಲೇ ರೇಟಿಂಗ್ದಾಗ ನೋಡ್ರಿ, ಎಲ್ಲ ನಿಮ್ಮ ಟಿವಿ ಮುಖಾಂತರ ಒಪ್ಪಂದ ಆಗಿರ್ತಕ್ಕಂಥ. ನೀವೇ ಏನ್ ಹೇಳ್ತಿರೋ ಏನ್ ಬಿಡ್ತಿರೋ ಅಲ್ಲಿ ಎಲ್ಲಿ ಒಪ್ಪಂದ ಆಗಿಲ್ಲ. ಏನು ಡಿ ಕೆ ಶಿವಕುಮಾರ್ ಹೇಳ್ಯಾನ ಮುಂದಾದ್ಮ್ಯಾಗ ಬಿಡ್ತು ಅಂತ ಎಲ್ಲಿ ಹೇಳಿಲ್ಲ. 5 ವರ್ಷ ನೋಡ್ರಿ, ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಈಗ ಏನಾರ ಅವ್ರು ಎಷ್ಟು ವರ್ಷ ಇರ್ತಾರೋ ಬಿಡ್ತಾರೋ ಅದಲ್ಲ. ಇವತ್ತು ನಾವೇನ್ ಮಾಡೀವಿ, ಇವತ್ತು ನಾವು 30 ತಿಂಗಳು ಅಂದಿಲ್ಲ, 20 ತಿಂಗಳ 30 ತಿಂಗಳು ಅಂದಿಲ್ಲ, 2 ವರ್ಷ 3 ವರ್ಷ ಎಲ್ಲಿ ಅಂದಿದೆ, ಅಲ್ಲಿ ಉದಾಹರಣೆ ಇಲ್ಲ, ಏನು ಅಗ್ರಿಮೆಂಟ್ ಆಗಿಲ್ಲ, ಏನಾಗಿಲ್ಲ. ಹಾಗಾದ್ರೆ 5 ವರ್ಷ ಸಿದ್ದರಾಮಯ್ಯ ಸಿಎಂ ಕಾಂಗ್ರೆಸ್ ಪಕ್ಷದ ಇವರೇ ಇರ್ತಾರೆ. ಅವ್ರ ಆರಂಭ ಕಾಂಗ್ರೆಸ್ ಪಕ್ಷನೇ ಅವ್ರದಲ್ಲ. ಇನ್ನು ಯುವ ನಿಧಿ ಯೋಜನೆಗೆ ಜಾರಿಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಯುವ ನಿಧಿಯನ್ನ ಮಿಸ್ಯೂಸ್ ಮಾಡಿದ್ರೆ ಹುಷಾರ್ ಅನ್ನುವಂತ ಎಚ್ಚರಿಕೆ ಕೂಡ ಸಿಕ್ಕಿದೆ ರಾಜ್ಯ ಸರ್ಕಾರದಿಂದ. ಯುವ ನಿಧಿ ಸುತ್ತೋಲೆಯನ್ನ ರಿಲೀಸ್ ಮಾಡಲಾಗಿದೆ. ಇನ್ನು ಯುವ ನಿಧಿಗೆ ಕಂಡೀಷನ್ ಕೂಡ ಅಪ್ಲೈ ಆಗಿದೆ. ಪದವಿ ಡಿಪ್ಲೊಮಾ ಮುಗಿಸಿ 6 ತಿಂಗಳಾಗಿರ್ಬೇಕು. ಮಧ್ಯದಲ್ಲಿ ಉದ್ಯೋಗ ಸಿಕ್ಕಲ್ಲಿ ಭತ್ಯೆ ಸ್ಥಗಿತ ಆಗ್ಬಿಡುತ್ತೆ. ಇನ್ನು ತಪ್ಪು ಮಾಹಿತಿ ಏನಾದರೂ ಕೊಟ್ರೆ ದಂಡ ವಿಧಿಸಲಾಗುತ್ತೆ, ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಷರತ್ತುಗಳೊಂದಿಗೆ ಯೋಜನೆಗಳನ್ನ ಜಾರಿ ಮಾಡಿದೆ ರಾಜ್ಯ ಸರ್ಕಾರ. ಉದ್ಯೋಗ ಸಿಕ್ಕರೂ ಕೂಡ ಇನ್ ಕೇಸ್ ಹಣ ಕಂಟಿನ್ಯೂ ಆಗಿ ಪಡಿತಾ ಇದ್ರೆ ಅದು ಕೂಡ ತಪ್ಪಾಗುತ್ತೆ, ಅವಾಗ ದಂಡ ಹಾಕಬೇಕಾಗುತ್ತೆ. 2 ವರ್ಷದ ತನಕ ಯುವ ನಿಧಿ ಸಿಗಲಿದೆ ಅಂತ ಹೇಳ್ಬಿಟ್ಟು ಈ ಒಂದು ಸುತ್ತೋಲೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಚುನಾವಣೆ ಸಮಯದಲ್ಲಿ ಯಾವುದೇ ನಿರ್ಬಂಧಗಳು ಇರಲಿಲ್ಲ, ಗೆದ್ದ ಮೇಲೆ ಷರತ್ತುಗಳನ್ನು ವಿಧಿಸಿ ಯುವ ನಿಧಿ ಘೋಷಿಸಿದ್ದಾರೆ ಅಂತ ನಿರುದ್ಯೋಗಿ ಯುವಕರು ಕಿಡಿಕಾರ್ತಿದ್ದಾರೆ. ಹಲವರು ಸುಮಾರು ವರ್ಷಗಳಿಂದ ನಿರುದ್ಯೋಗಿಗಳಾಗಿದ್ದಾರೆ, ಅವರಿಗೆಲ್ಲ ಯುವ ನಿಧಿ ಯೋಜನೆ ತಲುಪಿಸಬೇಕು. ನೀವು ಈಗ ಕೊಡ್ತಿರುವಂತಹ ಹಣದಿಂದ ಕುಟುಂಬ ನಡೆಸಲು ಸಾಧ್ಯವಿಲ್ಲ ಅಂತ ಯುವಕರು ಹೇಳ್ತಿದ್ದಾರೆ. ಇವತ್ತು ಸುಮಾರು ವರ್ಷಗಳಿಂದ, ಅಂದರೆ ಸುಮಾರು 5ರಿಂದ 10 ವರ್ಷದಿಂದ ಸುಮಾರು ವರ್ಷಗಳಿಂದ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು, ದೀನದಲಿತಂತ ಬಡವತ್ತ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿದ್ದಾರೆ. ಆದರೆ ಅಂಥ ವಿದ್ಯಾರ್ಥಿಗಳಿಗೂ ಈ ಯುವ ನಿಧಿಯನ್ನು ತಲುಪ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಫ್ರೆಶರ್ ಅವ್ರೇನು ಡಿಗ್ರಿ ಮುಗಿಸ ಅವ್ರಿಗೆ ಮುಂದಿನ BCom ಮುಂದೆ MBA ಇನ್ನೂ ಮಾಡ್ಲಿಕ್ಕೆ ಮುಂದೆ ಚಾನ್ಸ್ ಅದ. ಆದರೆ ಇವಾಗ ಹಿಂದೆ ಪದವೀಧರ ಮಾಡೋರಿಗೆ ಅವ್ರಿಗೂ ಕೊಡ್ತೆ ಅಂತ ಹೇಳಿದ್ರು. ಇವತ್ತು ರಾಜ್ಯ ಸರ್ಕಾರ ಈ ಊಟನ ಹೇಳುವಂಥ ಮಾತು ಹೇಳ್ತಾ ಇದೆ. ಒಂದು ನೀವು ಏನೇ ಆಶ್ವಾಸನೆ ಕೊಟ್ಟಿರಿ ಅದು ನಡ್ಸ್ಕೊಂಡು ಹೋಗಬೇಕು ಅಂಥೇಳಿ ಪ್ರತಿಯೊಬ್ಬರು ಪದವೀಧರದ ಆಸೆ ಅದ. ಒಂದು ಕಡೆ ಯುವ ನಿಧಿ ಮೇಲೆ ಯುವಕರು ಅಸಮಾಧಾನ ಹೊರಹಾಕಿದ್ರೆ, ಮತ್ತೊಂದು ಕಡೆ ಯಡಿಯೂರಪ್ಪನವರ ಪಾದದ ಮೇಲಾಣೆ ಬಿಟ್ಟಿ ಭಾಗ್ಯ ಬೇಡವೇ ಬೇಡ ಅಂತ ಬಿಜೆಪಿ ಕಾರ್ಯಕರ್ತನೊಬ್ಬ ಕಾಂಗ್ರೆಸ್ನ ಉಚಿತ ಯೋಜನೆಗಳಿಗೆ ತಿರಸ್ಕಾರ ಮಾಡಿದ್ದಾನೆ. ಮಂಡ್ಯದ ಉಪ್ಪರ ಕನಕಹಳ್ಳಿಯ ಶಿವಕುಮಾರ್ ಆರಾಧ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಈ ದೇಶದ ಸುಭದ್ರತಾ ದೃಷ್ಟಿಯಿಂದ, ಈ ರಾಜ್ಯದ ಹಿತದೃಷ್ಟಿಯಿಂದ ಈ ಕಾಂಗ್ರೆಸ್ ಸರ್ಕಾರ ಏನು ಸುಳ್ಳು ಭರವಸೆ ಕೊಟ್ಟು 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಸರ್ಕಾರ ನಡೆಸೋಕ್ಕೆ ಜನ ಆದೇಶನ ತೀರ್ಪು ತಗೊಂಡಿದೆ. ನಾನು BS ಯಡಿಯೂರಪ್ಪಾಜಿಯವರ ಪಾದದ ಮೇಲೆ ಹಣೆ, ನಾನು ಈ ಸರ್ಕಾರದ 5 ಗ್ಯಾರಂಟಿ ಭಾಗ್ಯಗಳನ್ನು ನಿರಾಕರಿಸ್ತಾ ಇದ್ದೀನಿ. ನನ್ನ ವೈಯಕ್ತಿಕವಾಗಿ ಯಾರ ಒತ್ತಡವಿಲ್ಲ, ಯಾರ ಒತ್ತಡಕ್ಕೆ ನಾನು ಮಣಿದಿಲ್ಲ. ಇನ್ನು ಜುಲೈ 1ರಿಂದ 10 ಕೆಜಿ ಆಹಾರ ಧಾನ್ಯ ವಿತರಣೆಗೆ ಆದೇಶ ಹೊರಡಿಸಲಾಗಿದೆ. ಅಧಿಕೃತವಾಗಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. BPL ಅಂತ್ಯೋದಯ ಕಾರ್ಡ್ ಹೊಂದಿದವರಿಗೆ ವಿತರಣೆ ಮಾಡಲಾಗುತ್ತೆ. ಜುಲೈ 1ರಿಂದ 10 ಕೆಜಿ ಅಕ್ಕಿಯನ್ನ ಅಧಿಕೃತವಾಗಿ ವಿತರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ಕೊಟ್ಟಿದೆ.
ಅಂದ್ರೆ ಜೂನ್ 2ರಂದು ನಡೆದಿರುವಂತಹ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ನಿನ್ನೆ ಸಂಪುಟ ಸಭೆ ಆಯ್ತಲ್ಲ, ಆ ಒಂದು ಸಭೆಯಲ್ಲಿ ಈ ಒಂದು ನಿರ್ಣಯ ತೆಗೆದುಕೊಳ್ಳಲಾಗಿರುವಂಥದ್ದು. BPL ಅಂತ್ಯೋದಯ ಕಾರ್ಡ್ ಹೊಂದಿದವರಿಗೆ 10 ಕೆಜಿ ಅಕ್ಕಿ ಸಿಗುತ್ತೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಈಗಾಗಲೇ ಹೊರಡಿಸಿರುವಂಥದ್ದು. ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಗ್ಯಾರಂಟಿ ಅಧಿಕೃತವಾಗಿ ಘೋಷಿಸಿದೆ. ಇದರಿಂದಾಗಿ ಸಾರಿಗೆ ಸಿಬ್ಬಂದಿಗಳಿಗೆ ಟೆನ್ಷನ್ ಶುರುವಾಗಿದೆ. ಒಂದ್ ಕಡೆ ಬರ್ತಾ ಇದ್ದ ಪ್ರೋತ್ಸಾಹ ಧನಕ್ಕೆ ಕತ್ತರಿ ಬಿದ್ರೆ, ಮತ್ತೊಂದು ಕಡೆ ಕಂಡಕ್ಟರ್ಗಳ ಕೆಲಸಕ್ಕೆ ಕುತ್ತು ಬಂದಿದೆ. ಫ್ರೀ ಬಸ್ಗೆ ಮಹಿಳೆಯರು ಖುಷ್, ಸಾರಿಗೆ ಸಿಬ್ಬಂದಿಗೆ ಟೆನ್ಷನ್. ಸಿಬ್ಬಂದಿ ಇನ್ಸೆಂಟಿವ್ಗೆ ಬರೆ, ಕೆಲಸಕ್ಕೂ ಬೀಳುತ್ತಾ ಕುತ್ತು. ಜೂನ್ 11ರಿಂದ ರಾಜ್ಯದ ಒಳಗೆ ಮಹಿಳೆಯರು ನಯಾ ಪೈಸೆ ಖರ್ಚು ಮಾಡೋ ಅಗತ್ಯ ಇಲ್ಲ. ಇದರಿಂದ ಮಹಿಳೆಯರು ದಿಲ್ ಖುಷ್ ಆಗಿದ್ರೆ, ಇತ್ತ ಸಾರಿಗೆ ಸಿಬ್ಬಂದಿಗೆ ನಡುಕ ಶುರುವಾಗಿದೆ. ಮಹಿಳೆಯರಿಗೆ ಪ್ರಯಾಣ ಫ್ರೀ ಆದ ಕಾರಣ ಕಂಡಕ್ಟರ್ಗಳ ಅರ್ಧ ಕೆಲಸ ಕಟ್ ಆಗಲಿದೆ. ಹೀಗಾಗಿ ಕಂಡಕ್ಟರ್ಲೆಸ್ ಬಸ್ ಇಳಿಸುವ ಬಗ್ಗೆ ನಿಗಮದಲ್ಲಿ ಚರ್ಚೆ ಶುರುವಾಗಿದೆ. ಈ ಹಿಂದೆಯೂ ಕಂಡಕ್ಟರ್ಲೆಸ್ ಬಸ್ಗಳನ್ನ ಇಳಿಸಿ ನಿಗಮ ಯಶಸ್ವಿಯಾಗಿತ್ತು. ಬಿಎಂಟಿಸಿ ನಿಗಮದಲ್ಲಿ ಒಟ್ಟು 6500 ಬಸ್ಗಳಿದ್ದು 5500 ಬಸ್ಗಳು ಮಾತ್ರ ಕಾರ್ಯಾಚರಣೆ ಮಾಡ್ತಿವೆ. ಈ ಪೈಕಿ ಅಂದಾಜು 2000 ಬಸ್ಗಳು ಕಂಡಕ್ಟರ್ಲೆಸ್ ಆಗೋ ಸಾಧ್ಯತೆ ಇದೆ. ಹೀಗಾದ್ರೆ ಬಿಎಂಟಿಸಿ ಕಂಡಕ್ಟರ್ಗಳ ಕೆಲಸಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ. ಕೆಲಸ ಅದೇ ಹಿಂದ್ಗಡೆ ಜೆಂಟ್ಸಿ ಮಾತ್ರ ಕೊಡಬೇಕು ಟಿಕೆಟ್ ಎಲ್ಲ, ಜೆಂಟ್ಸಿಗೆ ಮುಂದ್ಗಡೆ ನಾವು ಬರಂಗಿಲ್ಲ ಒಟ್ಟಿಗೆ. ಇದು ಬರೀ ಪಾಸ್ ಬಸ್ ಎಲ್ಲ ಬಿಟ್ಟಿದ್ರಲ್ಲ, ಇದು ಅದೇ ತರ ಬಿಡ್ಬೋದು. ಬರೀ ಡ್ರೈವರ್ ಕೊಟ್ರೆ ಸಾಕು, ಡ್ರೈವರ್ ಕೊಟ್ರೆ ಡ್ರೈವರ್ ಮಾಡ್ಕೊಂಡ್ಬಿಡ್ತಾರೆ ಆರಾಮಾಗಿ ಇಳಿಸ್ಕೊಂಡ್ಬಿಟ್ಟು. ವುಮೆನ್ ಬಸ್ ಅಂದ್ಬಿಟ್ಟು ಬಿಟ್ರೆ ಅದೊಂದು ಸೇಫ್ಟಿ ಇರುತ್ತೆ ಸರ್. ಮಹಿಳಾ ಬಸ್ ಅಂತ ಬಿಟ್ರೆ ಅದೊಂದು ಸೇಫ್ಟಿ ಇರುತ್ತೆ ಸರ್. ಯಾಕೆಂದ್ರೆ ಒಬ್ಬ ಡ್ರೈವರ್ ಇದ್ರೆ ಅದನ್ನ ಫಾಲೋ ಮಾಡ್ಕೊಂಡು. ಇನ್ನು ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಸೇವೆ ಪರಿಣಾಮ ಕಂಡಕ್ಟರ್ ಡ್ರೈವರ್ಗಳ ಇನ್ಸೆಂಟಿವ್ಗೆ ಕತ್ತರಿ ಬಿದ್ದಿದೆ. ಮೊದಲೇ ಬಸ್ ಪಾಸ್ನಿಂದ ಕಲೆಕ್ಷನ್ ಡಲ್ ಆಗಿತ್ತು. ಇದೀಗ ಮಹಿಳೆಯರ ಉಚಿತ ಸೇವೆ ಕಾರಣ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ಕಂಡಕ್ಟರ್ಗಳ ಜೇಬಿಗೆ ಕತ್ತರಿ ಬೀಳಲಿದೆ. ಇದಕ್ಕೆ ಪರ್ಯಾಯ ಮಾರ್ಗೋಪಾಯ ನೋಡಬೇಕು. ಇಲ್ಲವಾದಲ್ಲಿ ಹೋರಾಟ ಮಾಡುವುದಾಗಿ ಅನಂತ ಸುಬ್ಬರಾವ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಬ್ಬರ ಕಣ್ಣಲ್ಲಿ ನೀರು ತೆಗೆಯೋದಕ್ಕೆ ಇನ್ನೊಬ್ಬರ ಕಣ್ಣಲ್ಲಿ ನೀರು ತರಬೇಡಿ. ಅಟ್ ದಿ ಸೇಮ್ ಟೈಮ್ ನಿಗಮ ಮತ್ತು ಸರ್ಕಾರ ನಮ್ಮ ಇಂಟ್ರೆಸ್ಟ್ ಕೂಡ ಕಾಪಾಡಬೇಕು. ನಮ್ಮ ರೆವಿನ್ಯೂ ನಮಗೆ ಬರ್ತಿದ್ದಂತ ನ್ಯಾಯವಾದ ದುಡ್ಡನ್ನ ಅವ್ರು ಇಟ್ಕೋಬಾರ್ದು. ನಿಮಗೆ ಭರವಸೆ ಇದೆ ಸರ್? ಭರವಸೆ ಸರ್, ನಮ್ಮ ಭರವಸೆ ನಾವು ಕೈ ಮೇಲೆತ್ತು ಹೋಗೋ ಜನ, ಬರೀ ಕೈ ಮುಗಿದು ಹೋಗೋ ಜನ ಅಲ್ಲ. ಹಾಗಿದ್ರೆ ಕರ್ನಾಟಕದ ಬೀದಿಗಳು ಬೇಕಾದಷ್ಟು ದೊಡ್ಡದಾಗಿದೆ, ಬೀದಿಗಳಿದ್ದೀವಿ ಅಷ್ಟೇ. ಒಟ್ಟಾರೆ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಿದ್ದು ಮಹಿಳಾ ಮಣಿಗಳಿಗೆ ಸಂತಸ ತಂದಿದೆ. ಇತ್ತ ಸಾರಿಗೆ ಸಿಬ್ಬಂದಿಗಳಲ್ಲಿ ಆತಂಕ ಮೂಡಿಸಿದೆ. ಜನರ ಹಿತದೃಷ್ಟಿ ಜೊತೆಗೆ ಸಾರಿಗೆ ಸಿಬ್ಬಂದಿ ಹಿತವನ್ನ ಸರ್ಕಾರ ಹೇಗೆ ಕಾಯುತ್ತೆ ಅನ್ನೋದು ಈಗಿರುವ ಯಕ್ಷ ಪ್ರಶ್ನೆ. ಶರಣು ಹಂಪಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ರಾಜ್ಯದಲ್ಲಿ ಗೋಹತ್ಯೆ ಚರ್ಚೆ ಜೋರಾಗಿದೆ. ಕೋಣ ಎಮ್ಮೆಗಳ ವಧೆಗೆ ಅವಕಾಶವಿದೆ, ಆದ್ರೆ ಹಸು ಕಡಿಯಲು ಅವಕಾಶವಿಲ್ಲ. ಹಸುವನ್ನ ಯಾಕೆ ಕಡಿಬಾರದು ಅಂತ ಸಚಿವ ಕೆ ವೆಂಕಟೇಶ್ ಪ್ರಶ್ನೆ ಮಾಡಿದ್ದಾರೆ. ಆದರೆ ಗೋವಿನ ಬಗ್ಗೆ ಗಾಂಧೀಜಿ ಪೂಜ್ಯ ಭಾವನೆಯನ್ನ ಹೊಂದಿದ್ರು, ಅವರ ಬಗ್ಗೆ ತಿಳಿದ್ರೆ ಕಾಂಗ್ರೆಸ್ಸಿಗರು ಬದಲಾಗಬಹುದು ಅಂತ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಈಗ ಎಮ್ಮೆ ಕೋಣ ಕಡಿಯೋದಾದ್ರೆ ಹಸು ಯಾಕೆ ಕಡಿಬಾರ್ದು? ವಯಸ್ಸಾಗಿರೋ ಈಗ ಅವ್ರು ಎಮ್ಮೆನ ಕೋಣನ ಕಡಿಯೋಕೆ ಅವಕಾಶ ಕೊಟ್ಟಿದ್ರೆ ಹಸುನ ಯಾಕೆ ಕಡಿಬಾರ್ದು ಅಂತ ಪ್ರಶ್ನೆ ಬಂದೇ ಬರ್ತದೆ. ನಮ್ಮನೇನೂ ಒಂದು 3-4 ಹಸು ಇದೆ. ಒಂದು ಹಸು ತೀರೋಗ್ಬಿಡ್ತು. ಅದನ್ನು ಏನು ಮಾಡೋದು, ನನಗೆ ಗೊತ್ತಾಗಲಿಲ್ಲ ಏನು ಮಾಡೋದು ಅಂತೇಳಿ ನಾನು ಡಾಕ್ಟ್ರ್ ಕರೆದು ಕೇಳಿಸ್ದಾಗ ಏನು ಮಾಡೋಕ್ಕಾಗಲ್ಲ, ನೀವು ಗುಂಡಿ ತೆಗೆದು ಹೂಡಿಸ್ಬೇಕು ಅನ್ನೋದು. ಹೂಡ್ಸೋಕ್ಕೆ ಅಂದರೆ ಒಂದು 25 ಜನ ಕರೆದು ಎತ್ತಕ್ಕಾಗಲಿಲ್ಲ. ಅದನ್ನ ಜೆ.ಸಿ.ಬಿ ಕರೆದು ಗುಂಡಿ ತೆಗೆಸಿ ಹೂಡಿಸ್ದೆ. ಇವರಿಗೆ ಗೋವಿನ ಬಗ್ಗೆ ಗಾಂಧೀಜಿ ಎಷ್ಟು ಗೌರವದ ಭಾವನೆಯನ್ನು ಇಟ್ಕೊಂಡಿದ್ರು. ಗೋ ಹತ್ಯೆಯನ್ನು ನಿಷೇಧ ಮಾಡುವಂತಹ ವಿಚಾರದಲ್ಲಿ ಗಾಂಧೀಜಿಯ ನಿಲುವೇನಾಗಿತ್ತು ಅದನ್ನು ತಿಳ್ಕೊಂಡ್ರೆ, ಈ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂಥ ಕಾಂಗ್ರೆಸ್ಸಿಗರ ಭಾವನೆ ಏನಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈ ರೀತಿ ಅಸಂಬದ್ಧವಾದಂಥ ಅಬದ್ಧವಾದಂಥ ಹೇಳಿಕೆಯನ್ನು ಕೊಡುವಂಥದ್ದನ್ನು ಇವರೆಲ್ಲ ಬಿಡ್ತಾರೆ. ವೆಲ್ಕಮ್ ಬ್ಯಾಕ್. ಒಡಿಶಾದಲ್ಲಿ ರೈಲು ದುರಂತ ಹಿನ್ನೆಲೆ ಈಶಾನ್ಯ ಭಾಗಗಳಿಗೆ ರೈಲು ಸಿಗದೆ ಜನರು ಪರದಾಟವನ್ನು ನಡೆಸುತ್ತಿದ್ದಾರೆ. ಜನರಿಗೆ ಬಿಬಿಎಂಪಿಯಿಂದ ಆಹಾರ ಪೊಟ್ಟಣ ಪೂರೈಕೆ ಮಾಡಲಾಗ್ತಾ ಇದೆ. ಸಿಎಂ ಸೂಚನೆ ಮೇರೆಗೆ ಪಾಲಿಕೆಯಿಂದ ಊಟ ಪೂರೈಕೆ ಮಾಡಲಾಗ್ತಾ ಇದೆ. ಬೈಯಪ್ಪನಹಳ್ಳಿಯ ರೈಲ್ವೆ ಟರ್ಮಿನಲ್ನಿದ್ದಂತಹ ಪ್ರಯಾಣಿಕರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಿಬಿಎಂಪಿ ಕಡೆಯಿಂದ ಸಿಎಂ ಸೂಚನೆ ಮೇರೆಗೆ ಪಾಲಿಕೆಯಿಂದ ಊಟ ಪೂರೈಕೆ ಮಾಡಲಾಗ್ತಾ ಇರುವಂಥದ್ದು. ಬೈಯಪ್ಪನಹಳ್ಳಿಯ ರೈಲ್ವೆ ಟರ್ಮಿನಲ್ ಇದ್ದಂತಹ ಪ್ರಯಾಣಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಡಿಶಾದಲ್ಲಿ ರೈಲು ಅಪಘಾತ ದುರಂತ ಸಂಭವಿಸಿದಂಥ ಕಾರಣ ಇವತ್ತು ಆ ಕಡೆ ಭಾಗಕ್ಕೆ ಹೋಗುವಂಥ
ರೈಲುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಹಾಗಾಗಿ ಪ್ರಯಾಣಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಬಿಬಿಎಂಪಿ ಊಟದ ವ್ಯವಸ್ಥೆಯನ್ನು ಮಾಡಿದೆ ಎಲ್ಲ ಪ್ರಯಾಣಿಕರಿಗೆ. ಕೋಲ್ಕತ್ತಾದಲ್ಲಿ ನಡೀತಾ ಇರುವಂತಹ 16 ವರ್ಷದೊಳಗಿನ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಗೆ ಕರ್ನಾಟಕದ ಬಾಲಕ ಹಾಗೂ ಬಾಲಕಿಯರ ತಂಡ ತೆರಳಿತ್ತು. ಭೀಕರ ರೈಲು ದುರಂತದಿಂದ ರೈಲು ಮಾರ್ಗ ಬದಲಾಗಿದ್ದು ಮರಳಿ ರಾಜ್ಯಕ್ಕೆ ವಾಪಸ್ಸು ಬರೋದಕ್ಕೆ ಪರಿತಪಿಸ್ತಾ ಇದ್ದಂತಹ ತಂಡಕ್ಕೆ ರಾಜ್ಯ ಸರ್ಕಾರ ನೆರವನ್ನ ಕೊಟ್ಟಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಹಾಯ ಹಸ್ತ ಚಾಚಿ ತಂಡ ಸುರಕ್ಷಿತವಾಗಿ ರಾಜ್ಯಕ್ಕೆ ವಾಪಸ್ಸಾಗಲು ನೆರವಾಗಿದ್ದಾರೆ. ಎಲ್ರಿಗೂ ಬೆಂಗಳೂರಿಗೆ ವಿಮಾನ ಟಿಕೆಟ್ ಹಾಗೂ ಸೂಕ್ತ ವಸತಿ ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೂ ಹಾಗೂ ವಿನೋದ್ ನಾಯಕ್ ಸರ್ ಅವರಿಗೂ ಹಾಗೂ ಕರ್ನಾಟಕ ವಾಲಿಬಾಲ್ ಸಂಸ್ಥೆ ಎಲ್ಲರಿಗೂ ನಮ್ಮ ಬಾಲಕಿಯರ ಕಡೆಯಿಂದ ಹೃದಯ ತುಂಬಾ ಧನ್ಯವಾದಗಳು. ದುರಂತ, ಅಕ್ಷರಶಃ ದುರಂತ. ನೆಮ್ಮದಿಯಾಗಿ ಪ್ರಯಾಣ ಮಾಡ್ತಿದ್ದವರ ಮುಂದೆ ಜವರಾಯ ಧುತ್ ಅಂತ ಬಂದು ನಿಂತ ಕ್ಷಣ. ಹೋಗಿದ್ದು 1 ಅಲ್ಲ 10 ಅಲ್ಲ 100 ಅಲ್ಲ 288 ಮಂದಿಯ ಪ್ರಾಣ. ಬಿಹಾರದ ಬಾಲ್ಸೋರ್ನಲ್ಲಿ ನಿನ್ನೆ ಸಂಜೆಯಿಂದ ಶುರುವಾದ ಈ ಸಾವಿನ ಸರಣಿಯ ಲೆಕ್ಕ ಇನ್ನೂ ಕೂಡ ಮುಂದುವರೆದಿದೆ. ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವ ರೈಲ್ವೆ ಬೋಗಿಗಳು, ಒಂದು ರೈಲಿನ ಮೇಲೆ ಇನ್ನೊಂದು ರೈಲು, ನಜ್ಜುಗುಜ್ಜಾಗಿರೋ 17 ಬೋಗಿಗಳಲ್ಲಿ ಗಾಯಗೊಂಡವರ ರಕ್ಷಣೆಗೆ ಹರಸಾಹಸ. ಆಂಬ್ಯುಲೆನ್ಸ್ಗಳ ಸೈರನ್ ಸೌಂಡ್, ಗಾಯಾಳುಗಳ ನರಳಾಟದ ಭೀಕರ ದೃಶ್ಯ. ಬಾಲಸೋರ್ ರೈಲು ದುರಂತದ ಭೀಕರತೆಗೆ ಸಾಕ್ಷಿ ಈ ದೃಶ್ಯಗಳು. ನಿನ್ನೆ ರಾತ್ರಿ 7 ಗಂಟೆ ಸುಮಾರಿಗೆ ಬಾಲಸೋರ್ನಲ್ಲಿ ನಿಂತಿದ್ದ ಗೂಡ್ಸ್ ರೈಲಿಗೆ ಹಳಿತಪ್ಪಿದ ಶಾಲಿಮಾರ್ ಚೆನ್ನೈ ಕೋರಮಂಡಲ್ ಎಕ್ಸ್ಪ್ರೆಸ್ ಡಿಕ್ಕಿ ಹೊಡೆದು ನೆಲಕ್ಕುರುಳಿತ್ತು. ಪಲ್ಟಿಯಾಗಿದ್ದ ಬೋಗಿಗಳಲ್ಲಿ ಸಿಲುಕಿದ್ದ ಗಾಯಾಳುಗಳು ಚೀರಾಡುತ್ತಿದ್ರು, ಕಾಪಾಡಿ ಕಾಪಾಡಿ ಅಂತಿದ್ರು. ಆದ್ರೆ ಜವರಾಯ ಸುಮ್ಮನಿರಲಿಲ್ಲ. ನೆಲಕ್ಕೆ ಬಿದ್ದಿದ್ದ ಕೋರಮಂಡಲ್ ಎಕ್ಸ್ಪ್ರೆಸ್ ಬೋಗಿಗಳಿಗೆ ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿನ ಯಶವಂತಪುರದಿಂದ ಬಂದ ಹೌರಾ ಸೂಪರ್ ಫಾಸ್ಟ್ ರೈಲನ್ನ ಗುದ್ದಿಸಿಬಿಟ್ಟ. ಅಲ್ಲಿಗೆ 10 ನಿಮಿಷಗಳ ಮಧ್ಯೆಯೇ 3 ರೈಲುಗಳ ಮಧ್ಯೆ ರಣಭೀಕರ ಆಕ್ಸಿಡೆಂಟ್ ನಡೆದೋಯ್ತು. 290 ಜನ ಹೆಣವಾಗಿ ಹೋದ್ರು, 900 ಜನ ಗಾಯಗೊಂಡ್ರು. मेरे को थोड़ा आग लग गया था, इसलिए सोया था. उसी टाइम जब गाड़ी पलटी हुआ तो 10-15 आदमी मेरा बदन के ऊपर पूरा आके गिर गया. ठीक है, मेरा हाथ में लगा, इधर बहुत दर्द हो रही है. ट्रेन का बोगी से बाहर आया तब देखा किसी का पैर नहीं है, किसी का हाथ नहीं है, ऐसा ही. हम लोग शीशा तोड़कर बाहर निकले. हाँ, ऐसा तो आप पहली बार हम देखे हैं, मगर ऐसा तो हम लोग मोबाइल पर देखते थे, मगर हम लोग का आँख के सामने या चाहे हमारे साथ ऐसा पहली बार. उस समय हम लोग ट्रेन में अभी चल रहा था ट्रेन, उसमें उसके बाद पटरी से डायरेक्ट उतर के उसके बाद कुछ दूर लेके गया, उसके बाद में बोगी पलटी मार दी है. हमारे ही बोगी भी पलटी मारा हुआ है, उसमें बहुत बड़ा भी हादसा हुआ है. उसके अंदर आदमी अभी दबा हुआ है, थोड़ा पैर दिख रहा है, थोड़ा हाथ दिख रहा है उसमें. ವೆಲ್ಕಮ್ ಬ್ಯಾಕ್. ಇಳಿ ಸಂಜೆಯಲ್ಲಿ ಹೀಗೊಂದು ಮಹಾ ದುರಂತ ಸಂಭವಿಸಿದಾಗ ನರಳಾಡ್ತಿದ್ದವರ ನೆರವಿಗೆ ತಕ್ಷಣಕ್ಕೆ ಬಂದವರೇ ಜನಸಾಮಾನ್ಯರು. ಅದರಲ್ಲೂ ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ದವರಿಗೆ ದೇವರ ರೂಪದಲ್ಲಿ ಬಂದು ನೆರವಾದವರು ಅಪಾರ ಸಂಖ್ಯೆಯ ರಕ್ತದಾನಿಗಳು. ಈಗಾಗಲೇ ನಾವು ನೋಡಿದ್ದೀವಿ ಒಡಿಶಾದಲ್ಲಿ ಯಾವ ರೀತಿಯಾದಂಥ ದುರಂತ ಆಗಿತ್ತು, ಅಲ್ಲಿ ಏನೆಲ್ಲ ಆಗಿತ್ತು ಅಂತ. ದುರಂತದಲ್ಲಿ ಅಪಘಾತಕ್ಕೀಡಾದವರನ್ನ, ಗಾಯಗೊಂಡವರನ್ನ ಅಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅದು ಅರಣ್ಯ ಪ್ರದೇಶ, ಸೊ ಹಾಗಾಗಿ ಅಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಜನಸಾಮಾನ್ಯರೇ ಹೋಗಿ ಅಲ್ಲಿ ಅವರನ್ನ ಕಾಪಾಡುವಂತಹ ಕೆಲಸ ಕೂಡ ಮಾಡಿದ್ರು. ಬೆಂಗಳೂರಿಂದ ಹೋಗಿದ್ದ ಹೌರಾ ಯಶವಂತಪುರ ಎಕ್ಸ್ಪ್ರೆಸ್, ಚೆನ್ನೈನಿಂದ ಹೋಗಿದ್ದ ಕೋರಮಂಡಲ್ ಎಕ್ಸ್ಪ್ರೆಸ್ ಗೂಡ್ಸ್ ರೈಲು ಡಿಕ್ಕಿಯಾಗಿದ್ದು ರಾತ್ರಿ 7 ಗಂಟೆ ಹೊತ್ತು. ಆಗ ರಕ್ಷಣೆಗೆ ಬಂದಿದ್ದು ಸ್ಥಳೀಯ ಜನ. ಸಾವಿರಾರು ಜನ ಓಡೋಡಿ ಬಂದ್ರು. ಗ್ಯಾಸ್ ಕಟ್ಟರ್ ತಂದು ಸಿಲುಕಿದವರನ್ನ ರಕ್ಷಿಸಿದ್ರು, ಪ್ರಾಥಮಿಕ ಚಿಕಿತ್ಸೆ ಕೊಟ್ಟರು. ಬೈಕು, ಕಾರು, ಗೂಡ್ಸ್ ಗಾಡಿಗಳಲ್ಲಿ ಜನರನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಹೆಚ್ಚು ಕಮ್ಮಿ 2 ಗಂಟೆಗಳ ಕಾಲ ಜನರೇ ದೇವರಾಗಿ ಗಾಯಾಳುಗಳನ್ನ ಕಾಪಾಡಿದ್ರು. ದೆಹಲಿ, ಕೋಲ್ಕತ್ತಾದಿಂದ ತಕ್ಷಣ NDRF, SDRF ಟೀಮ್ ಬಂದ್ವು, ರಕ್ಷಣೆಗಿಳಿದ್ವು. ಭಾರತೀಯ ಸೇನಾಪಡೆಯೂ ಬಂತು. हमारी कल रात से हमारी 6 टीम लगी हुई है यहाँ पर, और हमारे डॉग्स भी लगे हुए हैं, और हमारी मेडिकल टीम भी लगी हुई है. जितने थे लाइव विक्टिम लगभग हम लोग निकाल लिए हैं, और अभी जो भी डेड बॉडीज है उनको हम लोग निकाल रहे हैं. ಆಸ್ಪತ್ರೆಯಲ್ಲಿ ಕಾಡ್ಲಿಲ್ಲ ರಕ್ತದ ಕೊರತೆ. ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ರಕ್ತದ ಕೊರತೆ ಎದುರಾಯಿತು. ಆದರೆ ಬ್ಲಡ್ಗೋಸ್ಕರ ಪರದಾಡೋ ಸ್ಥಿತಿ ನಿರ್ಮಾಣ ಆಗಲಿಲ್ಲ. ಯಾಕೆ ಗೊತ್ತಾ?
ಬಾನಸೋರ್ ಆಸ್ಪತ್ರೆಗೆ ರಕ್ತದಾನಿಗಳು ಸಾವಿರ ಲೆಕ್ಕದಲ್ಲಿ ಬಂದ್ರು. ಕ್ಯೂನಲ್ಲಿ ನಿಂತು ರಕ್ತದಾನ ಮಾಡಿದ್ರು. 22-25 से आदमी लेकर आया हूँ ब्लड देने के लिए. अपना मर्जी सो इच्छा से निस्वार्थ में हमने ब्लड देने के लिए आए हैं भद्रक मेडिकल. इमरजेंसी में इसीलिए यहाँ के ब्लड दे रहा हूँ. अब अपने मर्जी से और खुशी से और किसी का भी भला हो बस इस चीज़ के लिए. देखने के बाद मेरे मन में ज़्यादा दुख हुआ तो किसी करने के लिए मैं ब्लड देने के लिए आया हूँ. दोस्त भी 5 आदमी लेकर आए थे. अभी 10 आदमी आने वाले हैं. ಘನಘೋರ ದುರಂತ ಸಂಭವಿಸಿದಾಗ ಆ ಜಾಗಕ್ಕೆ ಹೋಗಿ ನೊಂದವರಿಗೆ ಸಾಂತ್ವನ ಹೇಳೋದು, ಪರಿಹಾರ ಸೂಚಿಸೋದು ಒಬ್ಬ ನಾಯಕನ ಆದ್ಯ ಕರ್ತವ್ಯ. ಇದನ್ನ ಮರಿಲಿಲ್ಲ ಪ್ರಧಾನಿ ಮೋದಿ. ಸ್ಥಳಕ್ಕೆ ಹೋಗಿದ್ದು ಮಾತ್ರವಲ್ಲ, ಬಹುದಿನಗಳ ನಂತರ ಮಾಧ್ಯಮದ ಮುಂದೆ ಮಾತನಾಡಿದರು. ಒಡಿಶಾದ ಬಾಲಸೋರ್ನಲ್ಲಿ ತ್ರಿವಳಿ ರೈಲು ದುರಂತಕ್ಕೆ ದೇಶವೇ ಮಮ್ಮಲ ಮರುಗುತ್ತಿದೆ. ದೆಹಲಿಯಲ್ಲಿ ಎಲ್ಲಾ ಕೆಲಸ ಬದಿಗಿಟ್ಟ ಪ್ರಧಾನಿ ಮೊದಲು ಕಚೇರಿಯಲ್ಲೇ ಸಭೆ ಮಾಡಿದ್ರು. ದುರ್ಘಟನೆಯ ವಿವರಣೆ ಪಡೆದ್ರು. ಆಮೇಲೆ ಬಾನಸೋರ್ನ ಬಹನಾಗದಲ್ಲಿ ನಡೆದ ದುರಂತದ ಜಾಗಕ್ಕೆ ಪ್ರಧಾನಿ ಭೇಟಿ ಕೊಟ್ಟರು. ರಕ್ಷಣಾ ಪಡೆಗಳಿಂದ ಮಾಹಿತಿ ಕಲೆ ಹಾಕಿದ್ರು. ಮೋದಿ ಆಸ್ಪತ್ರೆಗೂ ಬಂದ್ರು. 100 ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂತ ವಿಚಾರಿಸಿದ್ರು. ವೈದ್ಯರಿಂದ ಮಾಹಿತಿ ಪಡೆದ್ರು. ಗಾಯಾಳುಗಳಿಗೆ ಧೈರ್ಯ ತುಂಬಿದ್ರು. असह्य वेदना मैं अनुभव कर रहा हूं. जो परिजन हमने खोए हैं वो तो वापस नहीं ले पाएंगे, लेकिन सरकार उनके दुख में, परिजनों के दुख में उनके साथ है. जिन परिवारजनों को इंजरी हुई है उनके लिए भी सरकार उनके उत्तम स्वास्थ्य के लिए कोई कोर कसर नहीं छोड़ेगी और जो भी दोषी पाया जाएगा उसको सख्त से सख्त सजा हो, उसे बख्शा नहीं जाएगा. मैं उड़ीसा सरकार का भी, सभी अधिकारियों का, यहाँ के नागरिकों का भी हृदय से अभिनंदन करता हूँ, क्योंकि उन्होंने इस संकट की घड़ी में, चाहे ब्लड डोनेशन का काम हो, चाहे रेस्क्यू ऑपरेशन में मदद की बात हो, खास करके इस क्षेत्र के युवकों ने रात भर मेहनत की है. मैं इस क्षेत्र के नागरिकों का भी आदरपूर्वक नमन करता हूँ कि हम इन घटनाओं से भी बहुत कुछ सीखेंगे और अपनी व्यवस्थाओं को भी और जितना नागरिकों की रक्षा को प्राथमिकता देते हुए आगे बढ़ाएंगे. दुख की घड़ी है, हम सब प्रार्थना करें इन परिजनों के लिए. ಮೋದಿ ಸರ್ಕಾರ ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಘೋಷಿಸಿದೆ. ಗಂಭೀರ ಗಾಯಾಳುಗಳಿಗೆ 2 ಲಕ್ಷ, ಸಣ್ಣ ಪುಟ್ಟ ಗಾಯಾಳುಗಳಿಗೆ 50,000 ಘೋಷಿಸಿದೆ. ಪ್ರಧಾನಿ ಮೋದಿ ಭೇಟಿಗೂ ಮೊದಲು ಸಿಎಂ ನವೀನ್ ಪಟ್ನಾಯಕ್ ಕೂಡ ಸ್ಥಳ ಪರಿಶೀಲಿಸಿ ಗಾಯಾಳುಗಳಿಗೆ ಧೈರ್ಯ ತುಂಬಿದ್ರು. ಬಂಗಾಳ ಸಿಎಂ ಕೂಡ ತ್ರಿವಳಿ ರೈಲು ದುರಂತ ಸ್ಥಳ ಪರಿಶೀಲಿಸಿದ್ರು.